ನಮಸ್ಕಾರ. ಇವತ್ತು ಗ್ಯಾರಂಟಿ ಅದಾಲತ್ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭೆಗೆ ಮಾನ್ಯ ಶ್ರೀ ಉದಯ್ ಶೆಟ್ಟಿ ಗ್ಯಾರಂಟಿ ಅದಾಲತ್ ಕಾರ್ಯಕ್ರಮ ಯೋಜನೆಯ ಜಿಲ್ಲಾ ಉಪಾಧ್ಯಕ್ಷರು ಸಭೆಗೆ ಆಗಮಿಸಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಕೃಷ್ಣಣ್ಣ ಇವರು ಹೂ ನೀಡಿ ಸಹಕರಿಸಬೇಕಾಗಿ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಅಜಿತ್ ಹೆಗ್ಡೆ ಅಧ್ಯಕ್ಷರು, ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಕಾರ್ಕಳ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ದೇವಕಿ ಇವರು ಹೂ ನೀಡಿ ಸಹಕರಿಸಬೇಕು ಕೇಳ್ಕೊಳ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ದುರ್ಗಾ ಪಂಚಾಯತ್ ಅಧ್ಯಕ್ಷರು ಉಪಸ್ಥಿತಿರುತ್ತಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಇವರಿಗೆ ಬೆದ್ರಪಾಲಿಕೆ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಪ್ರಭಾವತಿ ಮೇಡಮ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಶ್ರೀ ಕೃಷ್ಣಾನಂದ ಸಹಾಯಕ ನಿರ್ದೇಶಕರು RDPಯ ತಾಲೂಕು ಪಂಚಾಯತ್ ಕಾರ್ಕಳ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ದುರ್ಗಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಇನ್ನೋರ್ವ ಅತಿಥಿಗಳಾದಂತಹ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಇವರಿಗೆ ಪಂಚಾಯತ್ ಕಾರ್ಯದರ್ಶಿಯವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೂ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಇಲಾಖಾಧಿಕಾರಿಗಳು ಕೂಡ ಉಪಸ್ಥಿತಿರ್ತಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಹಾಗೂ ಸಹಾಯಕ ನಿರ್ದೇಶಕರು MGNREJ ತಾಲೂಕು ಪಂಚಾಯತ್ ಕಾರ್ಕಳ, ಇವರು ಈ ಸಭೆಯಲ್ಲಿ ಉಪಸ್ಥಿತಿರುತ್ತಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತಿದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿಯವರು, ಸರ್ವ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತೆಯರು, ಮಾಧ್ಯಮ ಮಿತ್ರರು ಹಾಗೂ ದುರ್ಗಾ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಸ್ವಾಗತ ಬಯಸುತ್ತಾ ಅವಕಾಶಕ್ಕಾಗಿ ಧನ್ಯವಾದ. ಅನುಷ್ಠಾನ ಸಮಿತಿಯ ಸದಸ್ಯರಿಗೂ ಸ್ವಾಗತ ಬಯಸುತ್ತಿದ್ದೇನೆ. ಇವತ್ತು ನಾವು ಈ ಗ್ಯಾರಂಟಿ ಯೋಜನೆಯ ಒಂದು ಅದಾಲತ್ ಕಾರ್ಯಕ್ರಮ. ಅದಾಲತ್ ಅಂತ ಹೇಳಿದರೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಯೋಜನೆಯು ಸರ್ಕಾರ ಬಂದಾಗಿನಿಂದ ಇಂದಿನವರೆಗೂ ನಮ್ಮ ಇಡೀ ರಾಜ್ಯದಲ್ಲಿ ಈ ಸವಲತ್ತನ್ನು ನೀಡ್ತಾ ಬಂದಿದ್ದಾರೆ. ಅದರಲ್ಲಿ ಕೆಲವೊಬ್ಬರಿಗೆ ಫಲಾನುಭವಿಗಳಿಗೆ ಕೆಲವು ಅವರ ವೈಯಕ್ತಿಕ ಸಮಸ್ಯೆ ಇರ್ಬೋದು, ಬ್ಯಾಂಕಿನ NPCI ಮ್ಯಾಪಿಂಗ್ ಮಾಡುವಂಥದ್ದು ಇರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ತೊಂದರೆಗಳಿಂದ ಈ ಸರ್ಕಾರದ ಸವಲತ್ತು ಸಿಗದಿದ್ದವರಿಗೆ ಸಿಗಬೇಕಾದರೆ ಗ್ರಾಮಗಳಿಗೆ ಹೋಗಿ ಎಲ್ಲ ಅಧಿಕಾರಿಗಳು ಸೇರಿ ಗ್ರಾಮದಲ್ಲಿ ಈ ಒಂದು ಅದಾಲತ್ತನ್ನು ಮಾಡಬೇಕು. ಅದಾಲತ್ತನ್ನು ಮಾಡಿ ನಮ್ಮ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರುಗಳು
ಹಾಗೂ ಎಲ್ಲ ಇಲಾಖಾಧಿಕಾರಿಗಳು ಹೋಗಿ ಅನುಷ್ಠಾನ ಮಾಡಿ ಅವರಿಗೂ ಸಿಗುವ ಹಾಗೆ ಮಾಡಬೇಕನ್ನುವಂಥ ಒಂದು ಆದೇಶ ಸರ್ಕಾರದಿಂದ ಬಂದಿರುವಂಥದ್ದು. ಹಾಗಾಗಿ ನಾವು ಎಲ್ಲ ಮೊನ್ನೆ ಇನ್ನ ಗ್ರಾಮ ಪಂಚಾಯತ್ನಲ್ಲಿ ಈ ಒಂದು ಅದಾಲತ್ತನ್ನು ನಾವು ಮಾಡಿತ್ತು. ಅದರಲ್ಲಿ ಫಲಾನುಭವಿಗಳು ಸಿಗದಿದ್ದವರು ಸಿಗುವವರು ಎಲ್ಲ ಸೇರಿ ಬಂದಿದ್ದರು, ತುಂಬ ಜನ ಇದ್ದರು. ಹಾಗಾಗಿ ನಾವು 18-20 ಪಂಚಾಯತ್ಗಳಿಗೆ ಈಗಾಗಲೇ ನಾವು ಲಿಸ್ಟ್ ರೆಡಿ ಮಾಡಿ ಕಳಿಸಿ ಆಗಿದೆ. ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮದಲ್ಲಿ ನಮ್ಮ ಪಂಚಾಯತ್ ದುರ್ಗ ಪಂಚಾಯತ್ನವರು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ನಮ್ಮ ಕಾರ್ಕಳದಲ್ಲಿ 5 ಗ್ಯಾರಂಟಿ ಯೋಜನೆಯಲ್ಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಒಟ್ಟು 36,076 ಫಲಾನುಭವಿಗಳಿಗೆ ಈವರೆಗೆ ನಮಗೆ ಸಿಗ್ತಾ ಇದೆ. ಒಟ್ಟು ಕಾರ್ಕಳ ತಾಲೂಕಿನಲ್ಲಿ 36,000 ಫಲಾನುಭವಿಗಳು. ಅದರಲ್ಲಿ ಗೃಹಜ್ಯೋತಿ 36,000, ಅನ್ನಭಾಗ್ಯ 31,764, ಯುವನಿಧಿ 532 ಜನ ಹಾಕಿದ್ದಾರೆ. ಯುವನಿಧಿ ಸ್ವಲ್ಪ ಕಮ್ಮಿ ಇದೆ. ಹಾಗಾಗಿ ಶಕ್ತಿ ಯೋಜನೆ ಅದು ಉಡುಪಿ ಜಿಲ್ಲೆದು ಒಟ್ಟಿಗೆ ಈ ಎಲ್ಲ ಯೋಜನೆಗಳು ಜನರಿಗೆ ಸಿಗ್ತಾ ಇದೆ. ಹಾಗಾಗಿ ನಾವು ಗ್ರಾಮಗಳಿಗೆ ಎಲ್ಲ ಇಲಾಖೆಯವರು ಕರ್ಕೊಂಡು ಬಂದು ಅವರು ಬಂದು ನಾವು ಎಲ್ಲ ಇದ್ದು ಈ ಅದಾಲತ್ ಮಾಡುವವರಿದ್ದೇವೆ. ಬ್ಯಾಂಕ್ ಅದರಲ್ಲಿ ಕೆಲವರು ಬ್ಯಾಂಕಿನ ಈಗ ಕೆಲವರು ಒಂದು NPCI ಮ್ಯಾಪಿಂಗ್ ಮಾಡಲಿಕ್ಕೆ ಇರ್ತದೆ, ಅದು ಮಾಡಿರುವುದಿಲ್ಲ, ವರ್ಷಕ್ಕೊಂದ್ಸರಿ ಮಾಡಲಿಕ್ಕೆ, 2 ಇಯರ್ಸಿಗೆ ಒಂದ್ಸರಿ ಮಾಡಲಿಕ್ಕೆ. ಹಾಗಾಗಿ ಅವರಿಗೆ ಮೆಸೇಜ್ ಬಂದಿರುವುದಿಲ್ಲ, ಅವರಿಗೆ ದುಡ್ಡು ಹಣ ಬಂದದ್ದು ಗೊತ್ತಾಗಿರುವುದಿಲ್ಲ. ಹಾಗಾಗಿ ಬ್ಯಾಂಕಿನವರಿಗೆ ನಾವು ಬರಲಿಕ್ಕೆ ಹೇಳಿತ್ತು. ಅವರು ಹೋದ ಇನ್ನ ಗ್ರಾಮದಲ್ಲಿ ಬಂದಿದ್ದರು. ಖಾಲಿ ಇಲ್ಲಿ ಭಾಷಣ ಮಾಡಿ ಮತ್ತು ಸಭೆ ಮಾಡಿ ಹೋಗ್ಲಿಕ್ಕೆ ಅಂತೂ ಖಂಡಿತ ಬಂದದ್ದಲ್ಲ. ಇಲ್ಲಿ ಯಾರಿಗೆಲ್ಲ ಸಿಗುವುದಿಲ್ಲ ಅವರನ್ನು ಸಿಗುವಂಥ ಎಲ್ಲ ಅಧಿಕಾರಿಗಳು ಸೇರಿ, ಮತ್ತು ಕೆಲವು GST ಇದರಿಂದ ಸಿಗ್ತಾ ಇಲ್ಲ. ಯಾಕಂತೇಳಿದ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು, ಒಂದು ಸಣ್ಣ ಮನೆ ಕಟ್ಟಲಿಕ್ಕೆ GST ಕೇಳ್ತಾರೆ ಬ್ಯಾಂಕಿನವರು. GST ಫಲಾನುಭವಿಗಳಿಗೆ ಈ ಸವಲತ್ತು ಸಿಗುವುದಿಲ್ಲ. ಯಾಕಂತೇಳಿದರೆ ಅದು ಸರ್ಕಾರನೇ ಆದೇಶ ಉಂಟು GST ಕಟ್ಟುವವರಿಗೆ. ಕೆಲವರು ಅದರಲ್ಲಿ ಬಡವರು ಮನೆ ಕಟ್ಟಲಿಕ್ಕೆ ಸಾಲ ಮಾಡಲಿಕ್ಕೆ ಮಾಡಿರ್ತಾರೆ. ಅದಕ್ಕೋಸ್ಕರ ನಾವು ಬೇರೆ ಸಭೆಯಲ್ಲಿ, ಉಡುಪಿ ಸಭೆಯಲ್ಲಿ ಮೊನ್ನೆ ಹೇಳಿದ್ದಾರೆ, ಅಂಥ ಫಲಾನುಭವಿಗಳನ್ನು ನೀವು ಅನುಷ್ಠಾನ ಸಮಿತಿಯವರು ಹುಡುಕಿ ನಮಗೆ ಕಳಿಸಿಕೊಡಬೇಕು ಅಂತ ಹೇಳಿದ್ದಾರೆ. ನಾವು ಸರ್ಕಾರಕ್ಕೆ ಉಡುಪಿ ಜಿಲ್ಲಾ ಮೀಟಿಂಗ್ನಲ್ಲಿ ಕಳಿಸಿಕೊಟ್ಟಿದ್ದೇವೆ. ಮಾನ್ಯ ಉದಯ್ ಕುಮಾರ್ ಶೆಟ್ಟರು ಇದ್ದರು. ಹಾಗಾಗಿ ಅಲ್ಲಿ ಕಳಿಸಿಕೊಟ್ಟಾಗ ಆ ಅರ್ಹ ಫಲಾನುಭವಿಗಳು ನಮಗೆ ಮೊನ್ನೆ ತಿಳಿಸಿದ್ದಾರೆ ಉಡುಪಿಯಲ್ಲಿ ಏನಂತ ಹೇಳಿದರೆ 54,000 ರಾಜ್ಯದಲ್ಲಿ ಮಾಡಿದ್ದಾರೆ. GST ಸಿಗುವವರದ್ದು ಇವರು ನಿಜವಾಗಿ ಅರ್ಹರು ಅನ್ನುವಂಥ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಎಲ್ಲ ಯೋಜನೆಗಳ ಬಗ್ಗೆ ಎಲ್ಲ ಅಧಿಕಾರಿಗಳು ಇದ್ದಾರೆ. ಇಲ್ಲಿ ಯಾರಿಗೆಲ್ಲ ಸಿಗ್ತಾ ಇಲ್ಲ ಅವರು ಈ ಒಂದು ಜಾಸ್ತಿ ಇಲ್ಲ, ಇದಾದ ನಂತರ ಅದಾಲತ್ತಾಗ್ತದೆ. ಹಾಗಾಗಿ ಈ ಎಲ್ಲ ಯೋಜನೆಗಳು ಕಾರ್ಕಳ ತಾಲೂಕಿನಲ್ಲಿ ಎಲ್ಲ ಯೋಜನೆಗಳ ಫಲಾನುಭವಿಗಳ ನಾನು ಈಗ ಪಟ್ಟಿಯನ್ನು ಹೇಳಿದ್ದೇನೆ. ಈ ಪಟ್ಟಿಯಲ್ಲಿ ಯಾರಿಗೆಲ್ಲ ಈ ಗ್ರಾಮದಲ್ಲಿ ನಾವು ಅದಕ್ಕೆ ಪಂಚಾಯತ್ನವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಪ್ಯಾಂಪ್ಲೆಟ್ ಎಲ್ಲ ಹಂಚಿದ್ದಾರೆ. ಹಾಗಾಗಿ ಯಾವುದೇ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಬಂದಂಥ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ, ಜನಪ್ರತಿನಿಧಿಗಳ ಕರ್ತವ್ಯ. ಈಗ ಗ್ರಾಮ ಪಂಚಾಯತ್ನಲ್ಲಿ ಆಡಳಿತದಲ್ಲಿ ಬೇರೆ ಇರ್ಬೋದು, ಪಕ್ಷ ಬೇರೆ ಇರ್ಬೋದು, ಯಾವುದೇ ಇರ್ಬೋದು. ಹಾಗಾಗಿ ನಾವು ಯಾವುದೇ ಸರ್ಕಾರದ ಯೋಜನೆಗಳು ಬಂದಾಗ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡಬೇಕು. ಹಾಗಾಗಿ ಈ ಅದಾಲತ್ ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ನ ಇಲಾಖಾಧಿಕಾರಿಗಳು ಹಾಗೂ ಎಲ್ಲರೂ ಸೇರಿ ನಾವು ಈ ಒಂದು ಅದಾಲತ್ತನ್ನು ಮಾಡುವವರಿದ್ದೇವೆ. ಹಾಗಾಗಿ ಈ ಯೋಜನೆಯ ಬಗ್ಗೆ ಯಾರೆಲ್ಲ ಇದ್ದೀರಿ, ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ತಗೊಂಡು ಬಂದು ನೀವು ಕೊಟ್ಟರೆ ಅದನ್ನು ತಿಳಿಸಿಕೊಡ್ತಾರೆ. ಇಷ್ಟು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಂಧುಲೆ, ಯಾನ್ ತುಳುಟೆ ಪಾತಿರ್ಬೆ ದೇಪಂಡ ನಮ್ಮ ತುಳುನಾಡುಡುಲ್ಲ ಬೊಕ್ಕ ಇತ್ತೆ ಒಡೆಮುಟ ತುಳುತ ಪ್ರಭಾವ ಉಂಡು ಬಂಡ ನಮ್ಮ ಇನಿ ವಿಧಾನಸಭೆಡ್ಲ ತುಳುಟು ಪತ್ತಿರ್ನಂಚಿನ ಕಾರ್ಯಕ್ರಮ ಆವಡು ಬರ್ನ ಮಲ್ಲ ಹಕ್ಕೊತ್ತಾಯ ಒಂದುಂಡು ಆ ಬಗ್ಗೆ ಮಾತೆರ್ಲ ಪ್ರೋತ್ಸಾಹ ಮಲ್ತೊಂದುಲೇರು. ಇನಿ ನಮ್ಮನ ತುಳು ಈ ರಾಜ್ಯದ 2ನೇ ಭಾಷೆ ಆವಡು, ಕೇಂದ್ರದ ಎಡಮನೆ ಪರಿಚಯದಾಗ ಅವು ಸೇರೋಡು ಬಂದ್ಬಿಡ ಮಲ್ಲ ಹೋರಾಟ ಒಂದುಂಡು. ಆ ದೆಸೆಟ್ ಬೊಕ್ಕ ನಮ್ಮ ಮಾತ ಮೂಲ ಕುಲಿನಾಗಲು 90% ತುಳುಟೆ ಪಾತಿರ್ನು ಖಾಲಿ ಪೋಡಿಯಂ ಎದುರು ಬತ್ತಿಗಿನ ಮಾತ್ರ ಕನ್ನಡ ಪಾತಿರ ಪ್ರವೃತ್ತಿ ನಮ್ಮನ ಈ ಬಾಗಡು ನಡ್ತೊಂದುಂಡು. ಬಂದುಲೆ
ಮಸ್ತ್ ಸಂತೋಷ ಆಪುಂಡು ಈ ದುರ್ಗಾ ಪಂಚಾಯತಿದ ಈ ವ್ಯಾಪ್ತಿಡಿನಿ ಗ್ಯಾರಂಟಿ ಅದಾಲತ್ ಪನ್ಪುನ ಕಾರ್ಯಕ್ರಮವನ್ನು ಎಡ್ಡೆ ರೀತಿಯಲ್ಲಿ ಆಯೋಜಿಸಿದ್ದಾರೆ. ಇತ್ತದಾನೆ ನಮ್ಮನ ನೆತ್ತ ಅಧ್ಯಕ್ಷರೇನ ಅಜಿತ್ ಹೆಗಡೆರು ಭಾಳ ವಿವರವಾದ ನೆತ್ತ ವಿಷಯ ಮಾತ ಪಂಡಿರು ನಿಗಲೆ ಮಾತ ಗೊತ್ತಿತ್ತನೇ ವಿಚಾರಗಳು ಜನಕ್ಕಲು ಮಾತ ಕೊರೋನಾದ ಸಮಯಡ್ ಬಾರಿ ಭಂಗ ಬರ್ತದ ನನ್ನ ಜೀವನನೇ ಮುಗ್ಗಿಡು ಬಂದ ಪರಿಸ್ಥಿತಿ ಇತ್ತನ್ನು ಕೊರೋನಾ ಬತ್ತಿ ಕೊಡ್ಲಿ ಬರ ಮಾತೆರ್ಲ ನಮ್ಮ ಪೋಟಿ ಬೋದಿತ್ತ ಅವು ಆನಾಗ ದುಂಬುದ ಚುನಾವಣೆ ಬರ್ಕೊಂಡು ಬರ್ನಾಗ ಅದಾಗ ಇತ್ತೆ ದಾದ ಒಂಜಿ ಆಡಳಿತ ಪುನಃ ಕಾಂಗ್ರೆಸ್ ಪಕ್ಷದ ನಾಯಕರೇನ ಇತ್ತದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಿಪ್ಪು ಇಜರ DK ಶಿವಕುಮಾರ್ ಇಪ್ಪು ಇಜೆ ನಮ್ಮನ ಹಿರಿಯ ನಾಯಕರೇನ ವೀರಪ್ಪ ಮೊಯ್ಲಿ ರಿಪ್ಪು ಮಾತೆರ್ಲ ಸೇರ್ದು ಜನಕ್ಕೆಲ್ಲ ಬದುಕು ಕಟ್ಟಂಚಿನ ಬೇಲೆ ಮಲ್ಪೋಡು ಪನ್ಪ ಉದ್ದೇಶದಿ ಒಂದು ಐನ ಯೋಜನೆ ಜನಕ್ಕೆ ಕೊರ್ಪಯ ಪನ್ಪ ವಾಗ್ದಾನ ಕೋರಿಯರು. ಆ ವಾಗ್ದಾನ ಪ್ರಕಾರ ಇನಿ ಅವೇ ಆ ವಾಗ್ದಾನದ ಪ್ರಕಾರ ಇನಿ ಐನು ಯೋಜನೆಯನ್ನು ಜನಕ್ಕೆ ಮುಟ್ಟಾವನಂಚಿದ ಆ ಪ್ರಾಮಾಣಿಕ ಪ್ರಯತ್ನ ಮಾಡ್ತದೆ ಮಾತ ಜನಕ್ಕೆ ಕೊರ್ಪುನ ಕೆಲಸ ಮಲ್ದಿರಿ ಪಂದ್ರೆ ಮಲ್ಲ ಸಂತೃಪ್ತಿ ಇನಿ ಸರ್ಕಾರಗೊಂಡು ಆಯ್ತ ಮೂಲಕ ಇನ್ನು ಮಾತ ಪಂಚಾಯತಿ ಇರಬಹುದು ಕೆಲವು ಜನ ಫಲಾನುಭವಿಗಳಿಗೆ ಬೇತೆ ಬೇತೆ ಕಾರಣವಶಾತ್ ಆ ಯೋಜನೆ ತಿಕ್ಕೊಂದಿಲ್ಲ ಇಜರ ತಿಕ್ಕಿನಾಗಲಿಗಿಲ್ಲ ಎಂಚ ತಿಕ್ಕೊಂದುಂಡು ಈನ ಪನ್ಪನ ಏನು ಮಾತ ವಿಚಾರಣೆ ಮಾಡ್ಕೊಂಡು ಉದ್ದೇಶದಿ ಒಂದು ಸುಮಾರು 2.5 ವರ್ಷ ಬೊಕ್ಕ ಈ ಕಾರ್ಯಕ್ರಮನ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂಕಲು ಅಳವಡಿಸೋಂದ ಆಯ್ತ ಭಾಗವಾದ ಜನಗಳು ಕೊರೋನಾ ಬರ್ತದ ತತ್ತರಿಸದು ನನ್ನ ಜೀವನನೇ ಎಂಚ ಕಷ್ಟ ಬನ್ನ ಒಂಜಿ ಉದ್ದೇಶದಿ ಒಂದಿಪ್ಪರಾಗ ಪ್ರತಿ ಇಲ್ಲದ ಅಪ್ಪೆಗೆ ತಿಂಗಳಿಗೂ 2,000 ರೂಪಾಯಿ ಕೊರೋಡು ಬನ್ನು ಮಲ್ಲ ಉದ್ದೇಶದ್ದು ನಿಗಲಿ ಮಾತು ಗೊತ್ತಿಪ್ಪರೆ ಅವು ದುಡ್ಡು ಇತ್ನಾಗ 2,000 ಬಾರಿ ಸಸಾರ ಅಂತೋಜು ಅಂಡ ದುಡ್ಡು ಅಂತನಾಗಲಿಗೆ 2,000ನೇ ಮಲ್ಲ ದುಡ್ಡು. ಇನ್ನು ನಮ್ಮನ ಗ್ರಾಮ ಇನ್ನು ನಮ್ಮನ ದುರ್ಗಾ ಪಂಚಾಯತಿ ವ್ಯಾಪ್ತಿ ಇಪ್ಪರೆ ಅವು ಇನ್ನು 4,000 ಜನ ಇಪ್ಪರೆ ಅವು ಅಟ್ ಶ್ರೀಮಂತರು 40 ಜನ ಇಪ್ಪೇರು ಖಾಲಿ ಬಕ್ಕ ಮಧ್ಯಮ ವರ್ಗದವರು 400 ಜನ ಇಪ್ಪೇರು ಬಕ್ಕ 3,500 ಜನ ಅಲ್ಲ ಆ 2,000 ರೂಪಾಯಿ ಬತ್ತನ್ನ ಎಂಗಳು ತೃಪ್ತಿಲಿಪ್ಪ ಬನ್ನ ಜೀವನ ಸಾಗಿಸವನಗಲು ಇಪ್ಪುನು ಅಗಲು ಮಾತ ಬಡವೇರೆ ಇನ್ನು ನಮ್ಮಲ್ಪ ದಾದಾತ್ರ ಬಂಡ ಬಡವಾದೇ ಉಲ್ಲೆ ಶ್ರೀಮಂತೆ ಮಾತ್ರ ಶ್ರೀಮಂತೆ ಒಂದು ಬೋಂದುಲ್ಲೆ ಅಂಚ ಅವರ ಬಲ್ಲಿ ಮಾತೆರ್ಲ ಜೀವನ ಕೊರಡು ಮಾತೆರ್ಲ ಬದುಕು ಕೊರಡು ಮಾತೆರ್ನ ಬದುಕಿಡ್ಲ ಸರ್ಕಾರ ಬಣ್ಣ ಆಸೆ ದಯ ದೀಬುನು ಸರ್ಕಾರ ಬಣ್ಣ ಜನಕ್ಕೆಲ್ಲ ಬದುಕು ಕೊರ್ಪಂಚಿನ ಅಭಿವೃದ್ಧಿ ಬಂಡ ಖಾಲಿ ರಸ್ತೆ ಸೇತುವೆ ಬಿಲ್ಡಿಂಗ್ ಮಾತ್ರ ಹತ್ತು ಜನಕ್ಕೆಲ್ಲ ಬದುಕು ಕಟ್ಟಂಚಿನ ಬೇಲೆ ಮಲ್ತನ ಮಾತ್ರ ಸಮಗ್ರ ಅಭಿವೃದ್ಧಿ ಆಗುನು ಈ ಉದ್ದೇಶಿದಿ ಒಂದು ಮಲ್ತನ ಯೋಜನೆನೇ ಈ ಪಂಚ ಗ್ಯಾರಂಟಿ ಯೋಜನೆ ಮಸ್ತ್ ಟೀಕೆ ಟಿಪ್ಪಣಿ ಬರ ಬತ್ತನು ಅವೇನು ಮಾತ ಓಲ ಒಂಜಿ ಕಡೆಗಣಿಸದು ನಮ್ಮನ ಉದ್ದೇಶ ಒಂಜಿ ಇನ್ನು ನಿಗಲೆ ಗೊತ್ತಿಪ್ಪರೆ ಅವು ಇನ್ನು ಮಾತ ಇಲ್ಲಾಗಲ ಕರೆಂಟ್ ಫ್ರೀ ಉಂಡು ಏನು ಲೆಕ್ಕಡು ಮೂಲ 95% ಇಲ್ಲದ ಕರೆಂಟ್ ಫ್ರೀ ಉಂಡು ಇಜ್ಜಮ್ಮ ಮಾತಾರಿಲ್ಲ ಏನ ಮಾತ ಇಲ್ಲ ಕರೆಂಟ್ ಫ್ರೀ ಬರ್ಬೋದು ಕೈ ಜಪ್ಲಮ್ಮ ತುಲೆ ಮಾತೇನೆ ಇಲ್ಲ ದೇವರ ಇಟ್ಟು ಎಂಗುಲ್ಲ ಎನ್ನು ನಿಜ ಒಂದೇನು ಮಾತ ಎಂಚ ಕೊರ್ರಾಬಿಡು ಒಂದು ಆಂಡಲ ಒಂಜಿ ಸರ್ಕಾರ ಬಡವರ ಬಗ್ಗೆ ಬದ್ಧತೆ ಇತ್ತಂಡ ಈ ಕೆಲಸ ಮಲ್ಪೋಡು ಬನ್ನ ಒಂಜಿ ಉದ್ದೇಶದಿ ಉಂಡುಂದಾಂಡ ಖಂಡಿತ ಈ ಯೋಜನೆಯನ್ನು ಸಾರ್ಥಕ ಮಲ್ಪರಾಬಿಡು ಅಂಚೆ ಎಡ್ಡೆ ಕೆಲಸ ಮಲ್ದ್ರ ಬನ್ನ ಆ ಒಂಜಿ ಧನ್ಯತಾ ಭಾವನೆ ಇದು ಉಂಡು ಅಂಚೆನೆ ಯುವಕರ್ಲ ಹಾಗೆಲ್ಲ ಕಲ್ತದ ಅದು ಪಿದೆ ಬತ್ತಿ ಕೂಡಲೇ ಹಾಗೆ ನನ್ನದಾದ ಪನ್ಪುನ ಒಂಜಿ ಸಮಸ್ಯೆ ಉಂಡು ಇದು ನಮ್ಮನ ಭಾರತ ದೇಶ ಡೇಪರ ಯುವಜನತೆ ದಾಲ ಕಮ್ಮಿಜ್ಜಿ ಮಸ್ತ್ ಯುವಜನ ತೊಲ್ಲಿರು ಕಲ್ಪವನ್ನ ಶಾಲೆಯಲ್ಲಿ ಅಂಚೆನೆ ನಮ್ಮನ ದಕ್ಷಿಣ ಕನ್ನಡ ಉಡುಪಿ ಪಂಡ ಯಾನು ಓಲ್ಲ ಬಾರಿ ಹೆಮ್ಮೆಡು ಬನ್ಪೆ ಒಂದು ನಮ್ಮನ ಭೂಲೋಕದ ಸ್ವರ್ಗ ಇಂಚಿನ ಜಾಗ ಮನುಷ್ಯಗೆ ಬದುಕರ ಬೇತೆ ಓಲ್ಲ ತಿಕ್ಕುಜಿ ಈಗ ಓಲ್ಲ ಪೋದು ಎನ್ನೋಡು ಇನ್ನು ಓವಾಂಡ ಅರಬ್ ಕಂಟ್ರಿ ಪೋಂಡ ಮಾತಂದ -4 -5 ಮನುಷ್ಯ ಬದುಕರ ಬಂಗ ಏಸಿದುಲೇಡೆ ಕೂಡ್ದು ಕುಲ್ಲೋಡು ಅವಿಂಗ್ರ ಬೇತೆ ಲಂಡನ್ USA ಪೋಂಡು ಅಂಡ -5 ಬಂದು ಫ್ರಿಜ್ ಕುಲ್ಲಕ ಮನುಷ್ಯಗೆ ಅವಲ ಉಲೆ ಕುಲ್ಲ ಬೆಚ್ಚಡ್ ಕುಲ್ಲೋಡು ಅಂಡ ನಮ್ಮನ ಜಾಗ ಅಂಚತ್ ಒಂದು ಭೂಲೋಕದ ಸ್ವರ್ಗ ಭಾರಿ ಎಡ್ಡೆ ಜಾಗ ಮೂಲ ಮನುಷ್ಯ ಆಯನ ಆಸೆಯನ್ನು ಪುಂಡಿಡಿದಿ ಒಂದು ಬದುಕಿಂದ ಅಂಡ ಮುಲ್ತಾತ ಎಡ್ಡೆ ಬದುಕು ಓಲ್ಲಜ್ಜಿ ಅಂಚಿನ ಎಡ್ಡೆ ಜಾಗಡ್ ಮೂಲಿನ ಕಲ್ಪವನೆಗೆ ಅಂಚೆನೆ ಬೋಡಿತ್ನಾಥ ಎಜುಕೇಶನ್ ಸೆಂಟರ್ಸ್ ನಿಗಲಿ ಗೊತ್ತುಂಡು ಶಾಲೆದ ಓಲ್ ಎಜುಕೇಶನ್ ಸೆಂಟರ್ ಜಾಸ್ತಿ ಉಂಡು ಬಂಡಂದ ನಮ್ಮನ ಖಾಲಿ ಒಂದು ಉಡುಪಿ ಮಂಗಳೂರು ಇತ್ತನಾಥ ಓಲ್ಲ ಇಜ್ಜಿ ಇನ್ನು ಒಲ್ತೊಲ್ತಾಗ್ಲು ಮತ್ತೆ ಕಲ್ಪರ ಇಡೇ ಬರ್ಪೇರು ಅಂಚೆ ನಮ್ಮನ ಜೋಕುಲ್ಲ ಕಲ್ತದ ಬಕ್ಕ ಇನ್ನು ಮಲ್ಲ ಸಮಸ್ಯೆ ಬಂಡ ಈ ಉದ್ಯೋಗ ಹಾಗೆಲ್ಲ ಜೋಕಲಿಗೆ ಬೇಲೆ ಅಂತಾನೆ ಸಮಸ್ಯೆ ಈ ನಮ್ಮಡ್ಲ ತೂಪ ಆಫೀಸ್ ಇಪ್ಪರೆ ನಮ್ಮನ ಸಾರ್ವಜನಿಕರ ಜೀವನ ನಡ್ಪೋನಾಗ ಮಾತೇರ್ಲಾಗೆಲ್ಲ ಬಯೋಡೇಟಾ ಪತ್ತರ್ಪೇರು ಅಣ್ಣ ಒಂಜಿ ಬೇಲೆ ಎತ್ತಿನ ಕೊರ್ಲೆ ಒಂಜಿ ಬೇಲೆ ಎತ್ತಿನ ಪರ್ಲೆ ಒಂಜಿ ರೆಫರ್ ಮಲ್ಪ್ಲೆಂದು ತಿಕ್ಕೊಂಡು ಅವ ಆ ಒಂಜಿ ಉದ್ಯೋಗದಾಂತೆ ಜೋಕುಲು ಕಂಗಾಲಾರ ಬಲ್ಲಿ ಆಗಲು ಕಲ್ತದ ಡಿಪ್ಲೊಮೊ ಇಜರ ಅಂಚಿನ ಡಿಗ್ರಿ ಅದು ಪಿದೆ ಬತ್ತಿ ಕೂಡಲೇ 1,600 ರೂಪಾಯಿ ಅಂಚೆನೆ ಆಗಲು ಇಂಜಿನಿಯರಿಂಗ್ ಅವಾರ್ಡ್ ಇಜರ ಡಿಗ್ರಿ ಅದು ಬತ್ತಿ ಕೂಡಲೇ ಆಗಲಿ 3,000 ರೂಪಾಯಿ ಕೊರಡು ಬನ್ನ ಮಹತ್ವಾಕಾಂಕ್ಷಿ ಯೋಜನೆ ದಿ ಒಂದು ಅವೇನು ಮಾತ ಜೋಕುಲೇಗಲ ಮುಟ್ಟವನ ಅಂಚಿನ ಎಡ್ಡೆ ಬೇಲೆಯನ್ನು ಮಲ್ದಿರ ಬನ್ನ ನಿಗಲೆ ಮಾತು ಗೊತ್ತುಂಡು ಅಂಚ ಇತ್ತ ಜೊತೆ ಇನ್ನು ನಮ್ಮನ ಬಸ್ತ ವ್ಯವಸ್ಥೆ ನಮ್ಮನ ಮುಲ್ಪಂತೆ ಕಮ್ಮಿ ಉಂಡು ಕೆಂಪು ಬಸ್ತ ವ್ಯವಸ್ಥೆ ಕಮ್ಮಿ ಉಂಡು ಆ ಬಸ್ತ ವ್ಯವಸ್ಥೆ ಎಲ್ಲ ಬಾರಿ ಪೊರ್ಲುಡು ಮಾತ
ಬಾರಿ ಎಡ್ಡೆ ರೀತಿಯಲ್ಲಿ ಶಕ್ತಿ ಯೋಜನೆ ಬಂದ್ಪುನ ಒಂದು ಯೋಜನೆ ಪ್ರಕಾರ ಇಡೀ ರಾಜ್ಯ ಏರ್ಲ ಎನ್ನದಿಜೇರು ಬಸ್ ಫ್ರೀ ಪೋಂಡ ಸರ್ಕಾರ ದಿವಾಳಿ ಆಗೊಂಡು ಬಂದ್ಪುನ ಉದ್ದೇಶ ಇತ್ತೇರು ಇನ್ನೀಗಲೇ ಬಾತ ಗೊತ್ತುಂಡು ನಮ್ಮನ ಈ ಜಾಗಡ್ ಇನ್ನೊಂದು ಬಂಡ ರಡ್ಡ್ ಈ ದೇವಸ್ಥಾನಲ್ಲಿ ಪೋಪುನ ಅಂಚಿನ ಪ್ರವೃತ್ತಿ ಮಾತೇರು ದೇವಸ್ಥಾನ ಇಪ್ಪು ಚರ್ಚ್ ಇಪ್ಪು ಮಸೀದಿ ಇಪ್ಪು ಒಡೆ ಪೋಪನಲ್ಲಿ ಇಪ್ಪು ಮಾತಾ ಜನಕ್ಕೆ ಪೋವರಂಚಿದ ಅವಕಾಶಗೋಸ್ಕರ ನಮ್ಮನ ಮುಲ್ಪ ಕೆಂಪು ಬಸ್ ಕಮ್ಮಿ ಇಪ್ಪು ದಕ್ಷಿಣ ಕನ್ನಡ ಉಡುಪಿ ಅವಲ ಉಡುಪಿಡಿ ಮಸ್ತ್ ಕಮ್ಮಿ ಉಂಡು ದಕ್ಷಿಣ ಕನ್ನಡದಲ್ಲೂ ಉಂಡು ಇನ್ನು ಸುಳ್ಯ ಸೈಡ್ ಪುತ್ತೂರು ಸೈಡ್ ಪೋಂಡ ಪೂರ ಸರ್ಕಾರಿ ಬಸ್ಸೇ ಇಪ್ಪುನು ಅವು ಬಿಡ್ದು ನಮ್ಮನ ಒರಿದಿನ ಒಂದು 31 ಜಿಲ್ಲೆ ಒರಿದಿನ 30 ಜಿಲ್ಲೆ ಪೂರ ಸಂಪೂರ್ಣವಾದ ಮಹಿಳೆಯರಿನಿ ಬಾರಿ ಖುಷಿಟ್ ಬಸ್ಟ್ ದಾಲಗೊಂದು ಚಾರ್ಜ್ ಕೋರಂದೆ ಕೆಲಸ ಪೋಪನಾಗಲಂಚಿ ಇನ್ನು ಮೈಸೂರದ್ದು ಬ್ಯಾಂಗ್ಳೂರು ಬತ್ತು ಪೋಪನಾಗಲೇರು ಬ್ಯಾಂಗ್ಳೂರ್ದು ರಾಮನಗರ ಪೋಪನಾಗಲೇರು ಬ್ಯಾಂಗ್ಳೂರ್ದು ತುಮಕೂರು ಪೋಪನಾಗಲೇರು ತುಮಕೂರು ಚಿಕ್ಕಬಳ್ಳಾಪುರ ಪೋಪನಾಗಲೇರು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಪೋಪನಾಗಲೇರು ಇಂಚ ಏರು ಮಾತ ಪೊಡ್ಜೋವು ಇನ್ನು ಕೆಲಸ ಬರ್ಪೇರ ನಗರಗೆ ಆಶ್ರಯಿಸುವಂದು ಅಗಲೆ ಮಾತ ಫ್ರೀ ಆದ ಬತ್ತು ಪೋಪುನಂಚಿನ ಮಲ್ಲ ಯೋಜನೆ ಪಂಡ ಶಕ್ತಿ ಯೋಜನೆ ಒಂದು ಮಾತ ಮಲ್ತದ್ದು ಸರ್ಕಾರ ನನಾತ್ ಗಟ್ಟಿ ಆತನು ಬಂದ್ರೆ ಅಂತ ಸಂತೋಷ ದೇ ಪಂಡ ಒಂದು ಪೊಡ್ಜೇವೆ ಕೋರ್ನಂಚಿನ ಕಾರ್ಯಕ್ರಮ ಇನ್ನಿಲ್ಲಂಚನೆ ಈ ಕಾರ್ಯಕ್ರಮಡ್ಲ ಸುಮಾರು 80% ಜನ ಪೊಡ್ಜೇವು ಬೈದಾರು ಓಲು ಪೊಡ್ಜೇವು ಓಲು ಮಹಿಳಾ ಶಕ್ತಿ ಉಂಡ ಆ ಶಕ್ತಿ ಈ ದೇಶದ ಶಕ್ತಿ ಆಗ್ಬಿಡು ಈ ನಾಡದ ಶಕ್ತಿ ಆಗ್ಬಿಡು ಬಂದ್ರೆ ಸಂತೋಷ ಬರ್ಬೇ ಓಲು ಅಪ್ಪೆಡ್ಲಿನ ಮನಸ್ಸು ಖುಷಿ ಆಗ್ಬಂಚಿನ ಕೆಲಸ ಏರ್ ಮಲ್ಪೇರ ಅವು ಖಂಡಿತ ದೇವರಿಗೆ ಸಮಾಯನ ಕೆಲಸ ಅಂಚಿನ ಮಲ್ಲ ಬೇಲಿನ ಇನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಲ್ತೊಂದುಂಡು ನಿಗಲ ಮೂಲ ಬತ್ತದ ಇನಿ ಗೃಹಲಕ್ಷ್ಮಿ ದೇಪರವು ಅನ್ನಭಾಗ್ಯದ ಸಿದ್ದರಾಮಯ್ಯರು 2013 ಮುಖ್ಯಮಂತ್ರಿ ಆತೀರ ಅದಾಗ ಶುರು ಮಲ್ತಿನ ಅಂಚಿನ ಅನ್ನಭಾಗ್ಯ ಯೋಜನೆ ಅದಾಗೆಲ್ಲ ಮಸ್ತ್ ಜನ ಯೋಜನೆ ಬಗ್ಗೆ ಟೀಕೆ ಮಲ್ತೀರಿ ಅಂಡಲ್ 5 ಬೊಕ್ಕ ಕೂಡ 5 kg ಅಂಡ್ ಕೂಡ ಸಿದ್ದರಾಮಯ್ಯರ ಸರ್ಕಾರ 2023 ಬತ್ತಿ ಬೊಕ್ಕ ಯಥಾವತ್ತಾದ ಜನಕ್ಕೆ 10 ಕಿಲ ಅರಿ ಕೊರ್ಪುನಂಚಿನ ಕಾರ್ಯಕ್ರಮ ಉಂಡು ಇತ್ತ 5 ಕಿಲ ಅರಿಲ ಐತೊಟ್ಟು ಕೂಡ 5 ಕಿಲತ್ತ ಕಿಟ್ಟು ಕೊರ್ಪುನಂಚಿನ ಕೆಲಸನ ದುಮ್ಮು ದಿನ ಮಲ್ತೊಂದುಲೇರು ಅವೇನು ಮಾತ ನಿಗಲ ದುಡ್ಡುದನೇ ಕೊರ್ಪುನು ಏರ್ಲ ಕಿಶೆಡ್ದು ಕೊರ್ಪುನ ದಯದಿಂದಿಗಳು ಎನ್ನೋಡು ನಮ್ಮ ಟ್ಯಾಕ್ಸ್ ಕಟ್ಟಿನ ದುಡ್ಡು ಸರ್ಕಾರ ಆಂಡಲ ಬಡವರೇ ಕೊರಡುವನ್ನ ಯೋಜನೆ ಉಂಡುಂದಂಡ ಅವು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಗುಂಡು ಅವೇನು ಮಾತನಿಗಲೆ ಕೊರ್ಪುನಂಚಿನ ಎಡ್ಡೆ ಬೇಲೆ ಮಲ್ತೊಂದುಂಡು ಅವೇನು ಮಾತನಿಗಲು ಗೆತ್ತೊಂದು ಎಡ್ಡೆ ರೀತಿಯ ನಿಗಲ ಸಂಸಾರನ ಎಡ್ಡೆ ರೀತಿಯ ದುಂಬುದ ದಿನಟ್ಟು ಪದೊಂದು ಪೋಡುವನ್ನ ವಿನಂತಿನಿ ಮಲ್ತೊಂದು ಇನಿ ಮಸ್ತ್ ಜನಕ್ಕೆ ಕೆಲವು ಜನಕ್ಕೆ ಏರಂಡಲ ಸಮಸ್ಯೆ ಉಂಡುದಂಡ ಇನ್ನು ಮಾತ ವಿಭಾಗದಾಗಲು ಇನಿ ಯುವನಿಜದ ಕಲಿಪರವು ಗೃಹ ಜ್ಯೋತಿ ಕಲಿಪರವು ಗೃಹಲಕ್ಷ್ಮಿ ಕಲಿಪರವು ಅನ್ನಭಾಗ್ಯ ದಿಪ್ಪರವು ಇಜರ ಶಕ್ತಿ ಯೋಜನೆ ಪೈಕಿ ಬೇತೆ ವಿಂಗದ ನಮ್ಮನ ತಾಲೂಕುಡು ಅಂಚೆನೆ ನಮ್ಮನ ಪಂಚಾಯತಿ ಡಿಪ್ಪರ್ಯಾವು ಇನ್ನು ಜಿಲ್ಲೆ ಡಿಪ್ಪರ್ಯಾವು ಬೇತೆ ಕಡೆ ಅನುಷ್ಠಾನ ಸಮಿತಿನ ಮಲ್ದಿರು ಇನ್ನು ಎಂಗೆಲ್ಲ ಅನುಷ್ಠಾನ ಸಮಿತಿದ ಅಧ್ಯಕ್ಷರಾದ ಎಂಗೆಲ್ಲ ಅಜಿತ್ ಹೆಗಡೆ ಅಂದು ಅವರೇ ಪ್ರಾಮಾಣಿಕ ಒಂದು ಎಂಗೆಲ್ಲ ಪಕ್ಷದ ನಾಯಕರನ್ನ ಅಜಿತನ ಮಲ್ದರು ಆರ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕಿನ್ಯಪ್ರಾಯಡೆ ಆಯ್ತು ಅನುಭವ ಇದ್ದಾರೆ ನೀನು ನಮ್ಮನ್ನ ಈ ಗ್ಯಾರಂಟಿ ಅಧ್ಯಕ್ಷರಾದ ಎಡ್ಡೆ ಕೆಲಸ ಮಲ್ತೊಂದುಲೇರು ದುಮ್ಮೋದು ನಟ್ಟು ಆರ್ನ ಮೂಲಕ ಎರೆಗಾಂಡಲ ಈ ಯೋಜನೆ ತಿಗುದಿಚ್ಚಿದಂಡ ಅಗಲೆ ಮಾತೇರ್ಲ ನೆಟ್ಟು ಪಕ್ಷ ಮತ ಭೇದ ಜಾತಿ ಓಲೈಜಿ ನೆಟ್ಟು ಕೇವಲ ಮನುಷ್ಯರು ಬಂದ್ಪೇನು ಮಾತ್ರ ತೂದು ಯೋಜನೆ ಮಲ್ದಿರ ಐನು ಇನ್ನು ಇಡೀ ದೇಶಗೆ ಕರ್ನಾಟಕದ ಈ ಮೋಡಲ್ ದಾದೊಂಡು ಪಂಚ ಗ್ಯಾರಂಟಿ ಯೋಜನೆ ಮೋಡಲ್ ದಾದೊಂಡು ಇನ್ನು ಮಾತ ರಾಜ್ಯಡ್ಲ ಬೇತೆ ಮಾತ ಪಕ್ಷದ ಲೇರ್ಲೆಪ್ಪರ್ ಇನ್ನು ಮಹಾರಾಷ್ಟ್ರ ಡಿಪ್ಪರ್ಯಾವು ಹರಿಯಾಣ ಡಿಪ್ಪರ್ಯಾವು ಮಾತ ಕಡೆಡ್ಲ ಇನ್ನು ಇಂಪ್ಲಿಮೆಂಟ್ ಮಲ್ತಿರ್ದಂಡ ಈ ಯೋಜನೆಗೆ ಶಕ್ತಿ ಉಂಡು ನೆಗುಲು ಎನ್ನೋಡು ಅಂಚೆ ಜನಕ್ಲೆ ಕೊರ್ಪನ ಯೋಜನೆ ಏಪಲ ಉಂದುಜಿ ಅಂಚಾರಬಹುದು ಒಂದೇನು ಮಾತಿರ್ಲ ನಿಗಲ್ಲ ಯೋಜನೆ ಗೆತ್ತೊಂದು ಐಟಿ ಎರೆಗಾಂಡ ನಿಗಲ್ಲ ಬದಿತಿಲ್ಲದಾಗಲಿಗೆ ಅವರು ನಿಗಲ್ಲ ಗೊತ್ತಾದಗಳು ಎತ್ತೋ ಜನ ಪಾಪದ ಗುಲ್ಲಿರು ಆಗಲೇ ಓ ಯೋಜನೆ ತಿಗಜಿನ ಆಗಲು ತಿಗದಿಜಿಂದ ಬತ್ ಎದುರು ಪಂಡಲ ನಮ್ಮನಲ್ಪ ಒಂತೆ ಸಂಕೋಚ ಸ್ವಭಾವದ ಜನಕುಲ್ಲಿರು ದೇಪಂಡ ಮಾತಿರ್ಲ ಸ್ವಾಭಿಮಾನ ಅವೇನು ಓವೆಲ್ಲ ದೀವಂದೆ ಅವು ನಿಗಲ್ಲ ಯೋಜನೆ ನಿಗಲ್ಲ ಬದಿತಿಲ್ಲದಾಗಲಿ ಇಪ್ಪರು ಏರ್ಲ ದಿಪ್ಪರವು ಏರ್ಲ ತಿಗಿಜಿದಂಡ ನಿಗಲು ಬಲ್ಲಿ ಏಪಲ ನಿಗಲ ಎಂಗಲ್ಲ ತಾಲೂಕು ಆಫೀಸ್ದಲ್ಪ ಅಜಿತ್ ಎಂಗಲ್ಲ ಒಂಜಿ ಗ್ಯಾರಂಟಿ ಯೋಜನೆದ ಒಂಜಿ ಸಮಿತಿದ ಆಫೀಸ್ಲ ಉಂಡು ಐತೊಟ್ಟು ಅವಳು ಯುವಲ ಉಲ್ಲಿರು ಬೊಕ ಸಂಪೂರ್ಣ ತಂಡ ಉಂಡು ನಿಗಲೆ ಅವೇನು ಸಹಾಯ ಮಲ್ಪನ ಬೇಲೆ ದುಂಬು ದಿನಟ ಮಲ್ಪ ಪಣದು ಇನ್ನು ಈ ಕಾರ್ಯಕ್ರಮನ ಆಯುಷನಂಚಿನ ಮಾತ ಅಧಿಕಾರಿ ವರ್ಗದಾಗಲಿಗಲ ಈ ಪಂಚಾಯತ್ ಅಧ್ಯಕ್ಷರೇನ ದೇವಕ್ಕಾಗಲ ಏನು ವಂದನೆಯನ್ನು ಸಲ್ಲಿಸದು ದುಂಬು ದಿನಟ ಮಾತೇರಿಗಲ ನಿಗಲೆ ದೇವರೆಡ್ಡೆ ಮಲ್ಪಡ ನಾನು ಪಾತಿರುವಂತವೆ. ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರೇ, ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರೇ, ಇಲ್ಲಿನ ಸೊಸೈಟಿ ಅಧ್ಯಕ್ಷರೇ, ಗ್ರಾಮ ಪಂಚಾಯಿತಿಯ PDO ಅವರೇ, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ, ಗ್ಯಾರಂಟಿ ಸಮಿತಿಯ ಎಲ್ಲ ಸದಸ್ಯರುಗಳೇ ಹಾಗೂ ಎಲ್ಲ ದುರ್ಗಾ ಗ್ರಾಮ ಪಂಚಾಯಿತಿಯ ಹಿರಿಯರೇ, ಬಂಧು ಭಗಿನಿಯರೇ, ಕಳೆದ 2 ವರ್ಷಗಳಿಂದ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು
ಮನೆ ಮನೆಗೆ ಮುಟ್ಟಿಸುವಂಥ ಕಾರ್ಯಗಳು ಆಗ್ತಾ ಇದೆ. ಹಿಂದೆಲ್ಲ ಸರ್ಕಾರದ ಯೋಜನೆಗಳು ಪ್ರತಿಯೊಂದು ಮನೆಗೆ ಮುಟ್ಟಿದೆ ಅಂತ ಕೇಳಿದರೆ ಎಲ್ಲೋ ಒಬ್ಬರಿಗೆ ಮುಟ್ಟಿರ್ಬೋದು, ಎಲ್ಲೋ ಒಂದು ಗ್ರಾಮಕ್ಕೆ ಮುಟ್ಟಿರ್ಬೋದು, ಅಥವಾ ಎಲ್ಲೋ ಬೆರಳೆಣಿಕೆ ಒಂದಿಗೆ ಮುಟ್ಟಿರ್ಬೋದು. ಆದರೆ ವಿಶೇಷ ಅಂತ ಹೇಳಿದರೆ ಈ 5 ಗ್ಯಾರಂಟಿ ಸ್ಕೀಮ್ಗಳು ಪ್ರತಿಯೊಬ್ಬನಿಗೂ ಮುಟ್ಟಿದೆ. ಮೊನ್ನೆ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಒಂದು ಪ್ರಶಸ್ತಿ ಕೂಡ ನಮ್ಮ ಶಕ್ತಿ ಯೋಜನೆಗೆ ಕೊಟ್ಟರು. ಸುಮಾರು 5 ಕೋಟಿಯಷ್ಟು ಜನ ಆ ಒಂದು ಯೋಜನೆಯಲ್ಲಿ ಉಚಿತವಾಗಿ ರಾಜ್ಯದಾದ್ಯಂತ ಪ್ರವಾಸ ಮಾಡಿದ್ದಾರೆ. ಅದೊಂದು ಸಂಪರ್ಕ ಕ್ರಾಂತಿ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಅದೊಂದು ಜನ ಸಮಾಜಕ್ಕೆ ಎಕ್ಸ್ಪೋಸ್ ಆದರು. ನಾನು ಕೂಡ ಬಸ್ಸಲ್ಲಿ ಹೋಗಿ ಕೇಳಿದೆ, ಈಗ ಎಷ್ಟು ಸಲ ಅವ್ರು ಹೋಗ್ತಾರೆ ಹೊರಗಡೆ ಒಂದು ಅಂದಾಜು ಅಂತ. ಈಗೇನಿಲ್ಲ, ಮನೆಯಲ್ಲಿ ಇಂಟಿಮೇಷನ್ ಅಷ್ಟೇ ಕೊಡೋದು, ಪರ್ಮಿಷನ್ ಏನಿಲ್ಲ. ಯಾಕಂದರೆ 2,000 ರೂಪಾಯಿ ಇದೆ, ಈ ಕಡೆ ಬಸ್ಸು ಫ್ರೀ ಇದೆ, ರಾಜ್ಯದಾದ್ಯಂತ ಸುತ್ತೋದು ಅಂತ. ಅವರಲ್ಲೊಂದು ಮ್ಯಾಪೇ ಇತ್ತು, ಯಾವ ಥರ ಇಡೀ ಸಮಗ್ರ ಕರ್ನಾಟಕವನ್ನು ಒಂದು 10 ದಿವಸದಲ್ಲಿ ಸುತ್ತಬೋದು ಅಂತ. ಅವರು ಬಹುಶಃ ಆ ಕಡೆ ಗದಗ ಆ ಕಡೆ ಅವರು ಇರಬೇಕು ಅಂತ ಅನಿಸಿದೆ. ಗದಗಿಂದ ಯಾವ ಥರ ಇಡೀ ರಾಜ್ಯವನ್ನು ಸುತ್ತಿ ಧರ್ಮಸ್ಥಳ ಗೋಕರ್ಣ ಆಗಿ ವಾಪಸ್ ಗದಗಿಗೆ ಹಾಕಿ ಮುತ್ಬೋದು 10 ದಿವಸದಲ್ಲಿ ಅನ್ನೋಂಥದ್ದು ಮ್ಯಾಪ್ ಇತ್ತು. ನಾನು ಶೇರ್ ಮಾಡ್ಕೊಂಡಿದ್ದೆ, ನಾನು ಈಗೆಲ್ಲ ಕಾಣಿಸ್ತಾ ಇಲ್ಲ. ಇಡೀ ರಾಜ್ಯವನ್ನು ಅವರು ಒಂದು ಸಂಘ ಮಾಡಿಕೊಂಡು, ಹಾಗೆ ಪುರುಷರು ಯಾರು ಇರಲಿಲ್ಲ, ಆ ಥರ ಮಾಡಿ ನಮ್ಮಲ್ಲಿ ಸುಮಾರು 5 ಕೋಟಿ ಜನ ರಾಜ್ಯದಾದ್ಯಂತ ಉಚಿತವಾಗಿ ಸುತ್ತಿದ್ದಾರೆ ಅನ್ನುವಂಥದ್ದು ಬಹುಶಃ ಮಹಿಳೆಯರಿಗೆ ಭಾಳಷ್ಟು ದೊಡ್ಡ ಕಾರ್ಯಕ್ರಮ. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಮನೆಗೆ ಹಿರಿಯರಿಗೆ 2,000 ರೂಪಾಯಿ, ಹಿರಿಯ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮದ ಆರಂಭದಲ್ಲಿ ಎಲ್ಲರೂ ಸಂಶಯನೇ ಪಟ್ಟಿದ್ರು, ಇಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಎಷ್ಟು ದೊಡ್ಡ ಬಜೆಟ್ ಬೇಕಾಗುತ್ತೆ ಅಂತ. ಕರ್ನಾಟಕ ತುಂಬ ಸದೃಢವಾದಂಥ ಒಂದು ರಾಜ್ಯ. ಜನರಿಗೆ ದುಡ್ಡು ಕೊಟ್ಟರೆ ಅದು ಮತ್ತೆ ಏನು ಬೇರೆ ಬೇರೆ ವಿಧಾನದಲ್ಲಿ ಅದು ನಮ್ಮ ಸಮಗ್ರ ಪ್ರಗತಿಗೆ ಕಾರಣವಾಗುತ್ತೆ. ಇತ್ತೀಚೆಗೆ GSTಯಲ್ಲಿ ಕೂಡ ನಾವು ಭಾಳಷ್ಟು ಮುಂದೆ ಹೋಗಿದ್ದೇವೆ. ಗಾತ್ರದಲ್ಲಿ 8ನೇ ಸ್ಥಾನ ಇದ್ದರೂ ಕೂಡ ನಾವು ಈಗ 2-3ನೇ ಸ್ಥಾನದಲ್ಲಿ GSTಯನ್ನು ಪಾವತಿಸುವಂಥ ಒಂದು ದೊಡ್ಡ ರಾಜ್ಯ ಆಗಿದೆ. ಇದಕ್ಕೆಲ್ಲ ಕಾರಣ ಜನರ ಕೈಯಲ್ಲಿ ದುಡ್ಡು ಇರಬೇಕು ಮತ್ತು ಅವರು ಅದನ್ನು ವ್ಯಯಿಸ್ತಾ ಇರಬೇಕು. ಆ ಒಂದು ಏನಂತಾರೆ ಸೈಕಲ್ ಅನ್ನುವಂಥದ್ದು ರೊಟೇಷನ್ ಆಗ್ತಾ ಇರಬೇಕು. ಅಂತಹ ಕಾರ್ಯಕ್ರಮದಿಂದಾಗಿ ನಾವು ಕೂಡ GSTಯಲ್ಲಿ ಭಾಳ ಮುಂದೆ ಬಂದಿದ್ದೇವೆ. ಜನರ ಮಹಿಳೆಯರ ಕೈಯಲ್ಲಿ ದುಡ್ಡಿದ್ರೆ ಪುರುಷರು ತಾವು ದುಡಿದಂಥದ್ದನ್ನು ಇನ್ನೊಂದಷ್ಟಕ್ಕೆ ಖರ್ಚು ಮಾಡ್ಬೋದು. ಕೆಲವೊಂದಷ್ಟು ಯಶೋಗಾಥೆಗಳನ್ನು ಕೂಡ ನಾವು ಕೇಳಿದ್ದೇವೆ. ಅದನ್ನು ಕೂಡಿಟ್ಟು ಕೃಷಿಗೆ ಬೋರ್ವೆಲ್ ತೋಡಿದವರು, ಅದನ್ನು ಕೂಡಿಟ್ಟು ಗಂಡನಿಗೆ ಸ್ಕೂಟ್ರು ಬೈಕು ಕೊಟ್ಟವರು, ಅದನ್ನು ಕೂಡಿಟ್ಟು ಅಂಗಡಿಯನ್ನು ಮಾಡಿದವರು. ಅಂದರೆ ಸರ್ಕಾರ ಕೊಟ್ಟಂಥ ದುಡ್ಡನ್ನು ಕೇವಲ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ವ್ಯಯಿಸಿ ದುಂದು ವೆಚ್ಚ ಮಾಡಿಲ್ಲ, ಅದನ್ನು ಮತ್ತೊಂದಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿ ಮಹಿಳೆಯರು ಬಹಳಷ್ಟು ಮುಂದೆ ಬಂದಿದ್ದಾರೆ. ಬೇರೆ ಎಲ್ಲ ಅದು ಕೂಡ ಹಿರಿಯರಿಗೆ ಕೊಡ್ತಾ ಇದ್ದಾರೆ. ಇನ್ನೊಂದು ಕಾರ್ಯಕ್ರಮ ಯುವ ನಿಧಿ ಅಂತೇಳಿ, ಇದು ಬಹುಶಃ ಯುರೋಪ್ ಅಂತ ದೇಶಗಳಲ್ಲಷ್ಟೇ ಇತ್ತು. ಯಾರು ಕಲಿತು ಹೊರಗೆ ಬರ್ತಾರೆ ಅವರು ಕಲಿಯುವಾಗಲೇ ಸುಮಾರಷ್ಟು ಲೋನ್ ಮಾಡಿರ್ತಾರೆ, ಎಜುಕೇಷನ್ಗೂ ಅದಕ್ಕೋ ಇದಕ್ಕೋ ಅಂತೇಳಿ. ಅದಾದ ನಂತರ 1-2-3 ತಿಂಗಳು, ಕೆಲವರಿಗೆ 1 ವರ್ಷನೂ ಹೋಗ್ಬೋದು ಬೇರೆ ಬೇರೆ ಉದ್ಯೋಗವನ್ನು ಹುಡುಕ್ಲಿಕ್ಕೆ. ಅವರಿಗೂ ಕೂಡ ಅಂತಹ ಸಂದರ್ಭದಲ್ಲಿ ಸುಮಾರಷ್ಟು ಖರ್ಚಿರುತ್ತೆ. ಮತ್ತೊಂದಷ್ಟು ತಮ್ಮ ತಂದೆ ತಾಯಿಗೆ ಭಾರ ಆಗುವಂಥ ಬದಲು ಅವರಿಗೂ ಕೂಡ ಸುಮಾರು 1 ವರ್ಷದ ತನಕ ಯುವ ನಿಧಿ ಒಂದು ಸ್ಟೈಫಂಡ್ರಿ ಥರ ಕೊಡಲಿಕ್ಕೆ ಸರ್ಕಾರ ಡಿಪ್ಲೊಮಾ ಆದವರಿಗೆ ಬೇರೆ, ಡಿಗ್ರಿ ಆದ ಹೋಲ್ಡರ್ ಅವರಿಗೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿ ಅವರು ಕೂಡ ಹೊಸ ಅದಕ್ಕೆ ಉದ್ಯೋಗಗಳನ್ನು ಹುಡುಕ್ಲಿಕ್ಕೆ ಕೈಯಲ್ಲಿ ಒಂದಷ್ಟು ದುಡ್ಡು ಅವರ ಕೈಯಲ್ಲಿ ಓಡಾಡ್ತಾ ಇದೆ. ಗೃಹ ಜ್ಯೋತಿ ಅನ್ನುವಂಥದ್ದು ಇದು ಕೂಡ ಒಂದು ದೊಡ್ಡ ಕಾರ್ಯಕ್ರಮ. ಇನ್ನೊಂದು 10% ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಕಳೆದ ಸಲ ನೀವೇನು ಖರ್ಚು ಮಾಡ್ತೀರಿ ಅದಕ್ಕಿಂತ ಹೆಚ್ಚು ಖರ್ಚು ಮಾಡಿದರೂ ಕೂಡ ದುಡ್ಡು ಬರ್ತಾ ಇದೆ. ಅದನ್ನಂತೂ ಬಹುಶಃ ಎಲ್ಲರೂ ಪಡ್ಕೊಂಡಿದ್ದೀರಿ. ಮೇಲು ಕೀಳು ಭೇದ ಭಾವ ಇಲ್ಲದೆ ಎಲ್ಲರೂ ಪಡ್ಕೊಂಡಂಥ ಸ್ಕೀಮ್. ಇದು ಕೂಡ ನಮ್ಮ ವಿಶ್ವಸಂಸ್ಥೆ ಹೇಳುತ್ತೆ, ನಮ್ಮ ಅಭಿವೃದ್ಧಿಯ ಗುರಿಯಲ್ಲಿ ಯಾವ ರಾಜ್ಯದಲ್ಲಿ ಅಥವಾ ಯಾವ ಊರಲ್ಲಿ ಶುದ್ಧ ಇಂಧನ ಇರುತ್ತೆ ಅದು ಕೂಡ ಒಂದು ಅಭಿವೃದ್ಧಿಯ ಸಂಕೇತ ಅಂತ. ಆ ಥರ ಕರೆಂಟ್ ಫ್ರೀ ಕೊಟ್ಟಾಗಿ ಎಲ್ಲೂ ಕರೆಂಟ್ ಕಮ್ಮಿ ಆಗಿಲ್ಲ, ಎಲ್ಲೂ ಕೂಡ ಏನು ಲೋಡ್ ಶೆಡ್ಡಿಂಗ್ ಅಂಥ ಸಮಸ್ಯೆಗಳು ಬಂದಿಲ್ಲ. ಆದರೆ ನಾವು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕರೆಂಟ್ ಉತ್ಪತ್ತಿ ಮಾಡ್ತಾ ಇದ್ದೀವಿ. ಅದರ ಸೌಲಭ್ಯವನ್ನು ಪ್ರತಿ ಮನೆಗೂ ಮುಟ್ಟಿಸುವಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು, ಇಷ್ಟು ಕಾರ್ಯಕ್ರಮಗಳನ್ನು ಸರ್ಕಾರ ಕಳೆದ 2 ವರ್ಷದಲ್ಲಿ ಮನೆ ಮುಟ್ಟಿದೆ. ಅದಕ್ಕಾಗಿ ಅದು ಇನ್ನೂ
ಕೆಲವರು ಮಂದಿಗೆ ಮುಟ್ಟಿರದೇ ಇರಬಹುದು ಅಂತೇಳಿ ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಇದೆ, ಒಂದು ಕ್ಯಾಬಿನೆಟ್ ದರ್ಜೆ ಅವರು ಒಬ್ಬರು ಅದಕ್ಕೆ ಅಧ್ಯಕ್ಷರಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಇದೆ, ತಾಲೂಕು ಮಟ್ಟದಲ್ಲಿ ನಮ್ಮಲ್ಲೂ ಕೂಡ ಒಂದು ಸಮಿತಿ ಇದೆ. ಅಜಿತ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಅವರು ಪಂಚಾಯತಿಯಲ್ಲಿ ಇದನ್ನು ಅದಾಲತ್ ಮುಖಾಂತರ ಮಾಡಲಿಕ್ಕೆ ಭಾಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಪ್ರತಿ ಪಂಚಾಯತಿಗೆ ಹೋಗೋಣ, ಅಲ್ಲಿ ಫಲಾನುಭವಿಗಳು ಸೇರ್ತಾರೆ, ಫಲಾನುಭವಿಗಳಿಂದ ವಂಚಿತರಾದವರು ಸೇರ್ತಾರೆ, ಅವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮ ಮುಟ್ಲಿಕ್ಕೆ ಶ್ರಮ ವಹಿಸ್ತಾ ಇದ್ದಾರೆ. ಇದು 2ನೇ ಕಾರ್ಯಕ್ರಮ ಬಹುಶಃ ನಮ್ಮ ತಾಲೂಕಲ್ಲಿ ಆಗ್ತಾ ಇರೋದು. ಎಲ್ಲ ಪಂಚಾಯತಿಗಳಿಗೂ ಕೂಡ ಒಂದು ವೇಳಾಪಟ್ಟಿ ಮಾಡಿಕೊಂಡು ಆ ರೀತಿ ಪಂಚಾಯತಿಗಳಿಗೆ ಹೋಗಿ ಎಲ್ಲೂ ಕೂಡ ಯಾರೂ ಹೊರಗುಳಿಯಬಾರದು. ಯಾವುದೇ ಸಮಸ್ಯೆ ಇದ್ರು ಹೇಳಿದ್ರು ಸರ್ ಮಾತಾಡುವಾಗ, NPCI ಇಂದಾಗಿ ಕೆಲವರಿಗೆ ಬರ್ತಾ ಇಲ್ಲ, ಅಥವಾ GST ಇಂದಾಗಿ ಕೆಲವರಿಗೆ ಕೆಲವೊಂದಷ್ಟು ಸೌಲಭ್ಯಗಳು ಬರ್ತಾ ಇಲ್ಲ, ಅವೆಲ್ಲವನ್ನು ಕೂಡ ಹೋಗಲಾಡಿಸಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮಲ್ಲೂ ಕೂಡ ಅಂಥದ್ದು ಏನೇ ಇದ್ದರೂ ಕೂಡ ನಿಮ್ಮ ಬಳಿಗೆ ಬಂದು ಇವತ್ತು ಕೇಳ್ತಾ ಇದ್ದೀವಿ. ಯಾವುದೇ ಸಮಸ್ಯೆಗಳಿದ್ರೂ ಬಗೆಹರಿಸಲಿಕ್ಕೆ ನಮ್ಮ ತಾಲೂಕಿನ ಎಲ್ಲ 5 ಗ್ಯಾರಂಟಿಯ ಬೇರೆ ಬೇರೆ ಅಧಿಕಾರಿಗಳು ಇಲ್ಲಿದ್ದಾರೆ, ಅವರು ಕೂಡ ನಿಮ್ಮ ಮುಂದಿದ್ದಾರೆ, ಅವರು ಕೂಡ ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಮತ್ತು ನಾವು ಕೂಡ ಅವ್ರ ಜೊತೆ ಇದ್ದೀವಿ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಮತ್ತೊಮ್ಮೆ ವೇದಿಕೆಯಲ್ಲಿರುವ ಎಲ್ಲರಿಗೂ ಹಾಗೂ ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ ಧನ್ಯವಾದಗಳು. ಮಾತೆರ್ಲ ಮೂಲು ಸೇರ್ದಿನ ನಮ್ಮ ಪೂರ ಗ್ರಾಮಸ್ಥೆರ್ಲ ಅಂಚ ಅದಾಲತ್ದ ಯೋಜನೆಯನ್ನು ನಮಕ್ ಎಂಚ ತಿಕ್ಕೊಡು ಎಂಚ ಅವು ಬರಂದನೇನು ಸರಿಪಡಿಸೋಡು ಪನ್ಪುನ ಮಾತ ಇಲಾಖೆದಾಗುಲ್ಲ ಬಹುದೇರು ಅಗಲ್ಡ ನಮ್ಮ ಏನೋ ವಿಷಯ ಇತ್ತಂಡಲ್ಲ ಪನೋಲಿ ಆಗಲು ಸರಿ ಮಲ್ತು ಕೊರ್ಪೇರು ಇತ್ತೆ ಮುನಿಯಾಲು ಉದಾಹರಣೆ ಪಂಡೇರು ನಮಕ್ ಈ ಯೋಜನೆ ಭಾರಿ ಎಡ್ಡೆ ಯೋಜನೆ ಪೊಡ್ಂಜೆಲೆಗ್ ಅವೇನು ಮಾತೆರೆಲ್ಲ ದುಮ್ಮುಗುಲ ಇಂಚೆನೆ ತಿಕ್ಕಾಡು ಮಾತೆರ್ಲ ಆಯ್ತ ಸವಲತ್ತನ್ನು ಪಡೆಗ ಪಂಡು ಎಂಗ್ ಪಾತೆರಡ್ಡ ಅವಕಾಶ ಮಲ್ತು ಕೊರನೆ ಮಾತೆರೆಗಳ ಧನ್ಯವಾದ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಯುವ ನಿಧಿ ಯೋಜನೆ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಂತಹ ಒಂದು ಯೋಜನೆ. ಧೈರ್ಯ ಏರ್ಲ ಪಾತೆ ಹೊಡ್ಚಿ ಧೈರ್ಯ ಇದೆ ಆರು ಮಾಹಿತಿ ಕೊರೋದು ಅಮ್ಮ ಏರ್ಲ ಪಾತೆ ಡಾಕ ಹಲೋ ಧೈರ್ಯ ಪಾತೆ ಹೊಡ್ಚಿ ಒಂಜಿ ಕಾಲ ಅರ್ಧ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಯುವ ನಿಧಿ ಯೋಜನೆಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನೋಂದಣಿ ಬಹಳಷ್ಟು ಕಡಿಮೆ ಇದೆ ಅಂತೇಳಿ ಹೇಳಿ ನಾವೆಲ್ಲರೂ ಕೂಡ ಈಗಾಗಲೇ ಮಾತಾಡ್ಕೊಂಡಿದ್ದೇವೆ. ಆ ನೋಂದಣಿ ಕಡಿಮೆ ಇದೆ ಅನ್ನುವುದಕ್ಕೆ ಕೆಲವೊಂದಷ್ಟು ವಿಚಾರಗಳು ಏನು ಅಂತೇಳಿ ಹೇಳಿದ್ರೆ, ನಮ್ಮ ಯುವ ಜನತೆಗೆ ಅದರ ಬಗ್ಗೆ ಮಾಹಿತಿಯ ಕೊರತೆ ಇತ್ತು ಮುಂಚೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲ ಕಾಲೇಜುಗಳಿಗೆ ತೆರಳಿ ಮಾಹಿತಿಯನ್ನ ನೀಡಿದ್ದೇವೆ. ಜೊತೆಗೆ ಕಾಲೇಜಿಗೆ ಯುವ ನಿಧಿಯ ಕುರಿತು ಪೋಸ್ಟರ್ಗಳನ್ನ ಬ್ಯಾನರ್ಗಳನ್ನ ಕೂಡ ಹಂಚಿಕೆ ಮಾಡಿದ್ದೇವೆ. ಸಾಕಷ್ಟು ಮಾಧ್ಯಮಗಳ ಮೂಲಕವೂ ಕೂಡ ಪ್ರಚಾರ ಆಗಿದೆ. ಅದು ಅಲ್ಲದೆ ಎಲ್ಲ ತಾಲೂಕುಗಳಲ್ಲಿ ಯುವ ನಿಧಿ ಕುರಿತು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಮೂಲಕವೂ ಕೂಡ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಆದರೂ ಕೂಡ ನಮ್ಮಲ್ಲಿ ಯುವ ನಿಧಿ ಯೋಜನೆಗೆ ನೋಂದಣಿ ಕಡಿಮೆ ಇದೆ ಅಂತೇಳಿ ಹೇಳಿದ್ರೆ, ಹೆಚ್ಚಿನವರು ಒಂದು ವಿಭಾಗದಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾವನ್ನ ಮುಗಿಸಿದ ನಂತರದಲ್ಲಿ ಮುಂದಿನ ಉನ್ನತ ಶಿಕ್ಷಣಕ್ಕೆ ಜಾಯಿನ್ ಆಗ್ತಾರೆ. ಹೈಯರ್ ಎಜುಕೇಶನ್ಗೆ ಹೋದ್ರೆ ನಾಳೆ ಡಿಗ್ರಿ ಆದವರು MCom ಅಥವಾ MA ಜಾಯಿನ್ ಆದರೂ ಕೂಡ ಅವರಿಗೆ ಯುವ ನಿಧಿ ಬರುವುದಿಲ್ಲ, ಒಂದು ನೆನಪಿಟ್ಕೊಳ್ಬೇಕು. ಇನ್ನೊಂದು ಏನಂತೇಳಿ ಹೇಳಿದ್ರೆ, ಯುವ ನಿಧಿ ಡಿಗ್ರಿ ಅಥವಾ ಪದವಿಯನ್ನ ಮುಗಿಸಿದ ಮೇಲೆ ಹೆಚ್ಚಿನವರು ಸುಮ್ಮನೆ ಮನೆಯಲ್ಲಿ ಇರುವುದಿಲ್ಲ, ಒಂದು 10,000 12,000 ಎಲ್ಲಾದ್ರೂ ಕೆಲಸ ಸಿಗ್ತದೆ ಅಂತೇಳಿ ಹೇಳಿ ಹೋಗಿ ಸೇರ್ಕೊಳ್ತಾರೆ. ಆ ರೀತಿ ಕೆಲಸಕ್ಕೆ ಜಾಯಿನ್ ಆದ್ರೂ ಕೂಡ ಆ ಹಣ ಬರುವುದಿಲ್ಲ. ಈ ಯೋಜನೆ ಮುಖ್ಯವಾಗಿ ಇರುವಂತದ್ದು ನಿರುದ್ಯೋಗಿಗಳಿಗೆ ಅಂತೇಳಿ ಹೇಳ್ತೇವೆ. ನಿರುದ್ಯೋಗಿಗಳು ಅಂತೇಳಿ ಹೇಳಿದ್ರೆ ಕೆಲಸ ಮಾಡ್ತಾ ಇರಬಾರ್ದು ಅಥವಾ ಉನ್ನತ ಶಿಕ್ಷಣವನ್ನ ಪಡ್ಕೊಳ್ತಾ ಇರಬಾರ್ದು. ಆ ಎರಡೂ ವಿಭಾಗಗಳನ್ನ ಬಿಟ್ಟು ಉಳಿದವರು 2023ನೇ ಇಸ್ವಿಯಿಂದ ಪದವಿ ಅಥವಾ ಡಿಪ್ಲೊಮಾವನ್ನ ಮುಗಿಸಿದವರು. ಪದವಿ ಅಂತೇಳಿ ಹೇಳಿದ್ರೆ ಡಿಗ್ರಿ ಮಾತ್ರ ಅಲ್ಲ, ಅದರಲ್ಲಿ ನರ್ಸಿಂಗ್, ಇಂಜಿನಿಯರಿಂಗ್ ಎಲ್ಲವೂ ಕೂಡ ಬರ್ತದೆ. ಯಾವುದೇ ಪದವಿ ಇದ್ರೂ ಕೂಡ ಅದರಲ್ಲಿ ಬರ್ತದೆ. ಅದೇ ರೀತಿಯಲ್ಲಿ ಡಿಪ್ಲೊಮೊ ಇದನ್ನ ಮುಗಿಸಿದಂತಹ ವಿದ್ಯಾರ್ಥಿಗಳು ನಿಮ್ಮ ಮನೆಯಲ್ಲಿ ಇದ್ರೆ 2023, 24 ಮತ್ತು 25ನೇ ಸಾಲಿನಲ್ಲಿ ತೇರ್ಗಡೆಯನ್ನ ಹೊಂದಿರುವಂತಹ ವಿದ್ಯಾರ್ಥಿಗಳು ನಿಮ್ಮ ಮನೆಯಲ್ಲಿದ್ದರೆ ದಯವಿಟ್ಟು ಅವರಿಗೆ ನಿಮ್ಮ ಮನೆಯ ಸಮೀಪದಲ್ಲಿ ಕರ್ನಾಟಕವನ್ನ ಅಥವಾ ಗ್ರಾಮವನ್ನ ಇರ್ತದೆ ಪ್ರತಿಯೊಂದು ಊರಿನಲ್ಲೂ ಕೂಡ, ಆ ಗ್ರಾಮವನ್ನಿಗೆ ಸೂಕ್ತ ದಾಖಲೆಗಳನ್ನ ಹಿಡ್ಕೊಂಡು ಹೋಗ್ಲಿಕ್ಕೆ ಹೇಳಿ, ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಹೇಳಿ. ಅರ್ಜಿ ಸಲ್ಲಿಸಿ ಆದ ಮೇಲೆ ಅಂದ್ರೆ ರಿಸಲ್ಟ್ ಬಂದು 6 ತಿಂಗಳಾದ ಮೇಲೆ 180 ದಿನಗಳಾಗಬೇಕು. ಅಲ್ಲಿಯ ತನಕ ಯಾವುದೇ ಹಣ ಬರುವುದಿಲ್ಲ. 6 ಮಂತ್ ಕಂಪ್ಲೀಟ್ ಆದ್ಮೇಲೆ ಅವರಿಗೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೇರವಾಗಿ DBT ಮೂಲಕ ಅವರ ಖಾತೆಗೆ ಅಕೌಂಟಿಗೆ ಹೋಗಿ ತಲುಪ್ತದೆ. ಇಲ್ಲಿ ಇನ್ನೊಂದು ವಿಚಾರವನ್ನ ತಾವು ತಿಳ್ಕೊಳ್ಬೇಕಾಗ್ತದೆ. ಅರ್ಜಿ ಸಲ್ಲಿಸಿ ಆದ ಮೇಲೆ 3 ಇಲಾಖೆಗಳಲ್ಲಿ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಅರ್ಜಿ ಪೆಂಡಿಂಗ್ ಇದ್ರೆ, ಕೆಲವೊಬ್ಬರದ್ದು ಅರ್ಜಿ ಯಾವುದೇ ಸಮಸ್ಯೆ ಬರುವುದಿಲ್ಲ, ಫಸ್ಟ್ ಅರ್ಜಿ ಸಲ್ಲಿಸಿದ ತಕ್ಷಣ ಅದು ಸ್ವೀಕರಿಸಲಾಗ್ತದೆ. ಅದೇ ಕೆಲವೊಂದು ಅಭ್ಯರ್ಥಿಗಳದ್ದು ಅರ್ಜಿ 3 ಇಲಾಖೆಗಳಲ್ಲಿ ಪೆಂಡಿಂಗ್ ಉಳ್ಕೊಳ್ತದೆ. ಒಂದು DDPI ಅಂತೇಳಿ ಹೇಳ್ತೇವೆ, 10ನೇ ತರಗತಿಯ
SSLC ಮಾರ್ಕ್ಸ್ ಕಾರ್ಡ್ಗೆ ಸಂಬಂಧಪಟ್ಟು ಏನಾದರೂ ಇಶ್ಯೂ ಇದ್ದದಿದ್ರೆ DDPI ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ. ಇನ್ನೊಂದು DDPU, PUCಗೆ ಸಂಬಂಧಪಟ್ಟು ಏನಾದರೂ ಸಮಸ್ಯೆಗಳಿದ್ದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ. ಡಿಗ್ರಿ ಅಥವಾ ಡಿಪ್ಲೊಮಾಗೆ ಸಂಬಂಧಪಟ್ಟು ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಅಂತೇಳಿ ಹೇಳ್ತೇವೆ, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ. ಈ 3 ಇಲಾಖೆಗಳಲ್ಲಿ ಅಭ್ಯರ್ಥಿಗಳದ್ದು ಅರ್ಜಿ ಪೆಂಡಿಂಗ್ ಇದ್ದದಿದ್ರೆ ಅವರಿಗೆ ಮೆಸೇಜ್ ಬರ್ತದೆ. ಒಂದು ವೇಳೆ ಮೆಸೇಜ್ ಬರಲಿಲ್ಲ ಅಂತೇಳಿ ಹೇಳಿದ್ರು ಕೂಡ ಇಲಾಖೆಯಿಂದ ಅವರಿಗೆ ಫೋನ್ ಮಾಡಿ ಕರೆಸ್ತೇವೆ. ದಯವಿಟ್ಟು ನಿಮ್ಮ ಅರ್ಜಿ ಪರಿಶೀಲನೆ ಆಗಬೇಕು. ಒರಿಜಿನಲ್ ಅಂಕಪಟ್ಟಿಗಳನ್ನು ಹಿಡ್ಕೊಂಡು ನಮ್ಮ ಆಫೀಸಿಗೆ ವಿಸಿಟ್ ಮಾಡಿ ನಾವು ಅದನ್ನು ಪರಿಶೀಲನೆ ಮಾಡಿ ಅಪ್ರೂವ್ ಕೊಡ್ತೇವೆ ಅಂತೇಳಿ ಹೇಳಿ. ಹೆಚ್ಚಿನ ಅಭ್ಯರ್ಥಿಗಳು ಬರುವುದಿಲ್ಲ, ಅದೊಂದು ಸಮಸ್ಯೆ. ಅಕಸ್ಮಾತ್ ವಿದ್ಯಾರ್ಥಿಗಳು ಪರವೂರಿನಲ್ಲಿದ್ದರೆ, ಬೆಂಗಳೂರಿಗೆ ಉದ್ಯೋಗವನ್ನು ಹುಡ್ಕೊಂಡು ಹೋಗಿದ್ರೆ ಕೂಡ ಅವರ ಬದಲಿಗೆ ಮನೆಯಲ್ಲಿ ಯಾರು ಇರ್ತಾರೆ ಪೇರೆಂಟ್ಸ್ ಅವರು ತಗೊಂಡು ಬಂದರೂ ಕೂಡ ಅಪ್ರೂವ್ ಕೊಡ್ತೇವೆ. ನಮ್ಮ ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ಕೇವಲ 10 ಅರ್ಜಿಗಳು ಮಾತ್ರ ಬಾಕಿ ಇರುವಂಥದ್ದು. ಅದು ಸಾಕಷ್ಟು ಸಲ ನಾವು ಫೋನ್ ಮಾಡಿ ಕರೆಸಿದ್ದೇವೆ, ಆದರೂ ಕೂಡ ಬರಲಿಲ್ಲ. ಇನ್ನು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸನ್ನು ಬಿಟ್ಟು DDPI ಮತ್ತು DDPU ಅಲ್ಲಿ ಸಾಕಷ್ಟು ಅರ್ಜಿಗಳು ಪೆಂಡಿಂಗ್ ಇದೆ. ದಯವಿಟ್ಟು ನಿಮ್ಮ ವಿದ್ಯಾರ್ಥಿಗಳಿಗೆ ಒಂದ್ಸಲ ತಿಳಿಸಿ, ನಿಮ್ಮ ಮನೆಯ ಮಕ್ಕಳಿಗೆ. ಆ ಥರ ಏನಾದರೂ ಅವರಿಗೆ ಫೋನ್ ಬಂದದಿದ್ರೆ ಕೂಡಲೇ ಹೋಗಿ ಅದನ್ನು ಅಪ್ರೂವ್ ಮಾಡಿಸ್ಕೊಳ್ಳಿಕ್ಕೆ ಹೇಳಿ. ಅಪ್ರೂವ್ ಮಾಡಿಸ್ಕೊಳ್ಳಿಲ್ಲ ಅಂತೇಳಿ ಹೇಳಿದರೆ ಹಣ ಬರೋದಿಲ್ಲ. ಒಂದು. ಇನ್ನೊಂದು, ನಿಮ್ಮ ಮಕ್ಕಳದ್ದು ಅಕೌಂಟಿಗೆ ಆಧಾರ್ ನಂಬರ್ ಸೀಡೆಡ್ ಆಗಿರಬೇಕು. ಅರ್ಜಿ ಹಾಕಿದ ತಕ್ಷಣದಲ್ಲಿ ಅದರಲ್ಲಿ ಇರ್ತದೆ ಆಧಾರ್ ನಾಟ್ ಸೀಡೆಡ್ ಅಂತ ಹೇಳಿ ಇದ್ರೆ ಅದನ್ನ ಬ್ಯಾಂಕಿಗೆ ಹೋಗಿ ಸರಿ ಮಾಡಿಸ್ಕೊಳ್ಬೇಕು. ಅಕಸ್ಮಾತ್ ಸರಿ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸರ್ಕಾರದಿಂದ ಬಂದ ಹಣ ರಿಟರ್ನ್ ಹೋಗ್ತದೆ, ಅವರ ಅಕೌಂಟಿಗೆ ತಲುಪುದಿಲ್ಲ. ಇದಿಷ್ಟು ಸಮಸ್ಯೆ ಇದೆ. ಇನ್ನೊಂದು, ಯುವ ನಿಧಿಗೆ ಅರ್ಜಿ ಸಲ್ಲಿಸಿರುವಂತಹ ವಿದ್ಯಾರ್ಥಿಗಳಿಗೆ ಈಗ ಅರ್ಜಿ ಸಲ್ಲಿಸಿರ್ತಾರೆ, ಮೊತ್ತವನ್ನ ಪಡ್ಕೊಳ್ತಾ ಇರ್ತಾರೆ. 3,000 ರೂಪಾಯಿ ಡಿಗ್ರಿ ಆದವರಿಗೆ, 1,500 ರೂಪಾಯಿ ಡಿಪ್ಲೊಮಾ ಆದವರಿಗೆ. ಆ ಹಣವನ್ನ ಪಡ್ಕೊಳ್ತಾ ಇರ್ತಾರೆ, ಮನೆಯಲ್ಲೇ ಕುತ್ಕೊಂಡಿರ್ತಾರೆ, ಯಾವುದೇ ಕೆಲಸ ಸಿಗುವುದಿಲ್ಲ. ಕೆಲಸ ಸಿಗ್ಲಿಕ್ಕೆ ಪೂರಕವಾಗಲಿಕ್ಕೆ ಯುವ ನಿಧಿ ಪ್ಲಸ್ ಅನ್ನುವಂತಹ ಯೋಜನೆ ಕೂಡ ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ. ಆ ಯೋಜನೆಗೆ ವಿದ್ಯಾರ್ಥಿಗಳು ಟ್ರೈನಿಂಗ್ ಇರ್ತದೆ, ಅವರಿಗೆ ಫ್ರೀ ಇರ್ತದೆ, ಅದು ಯಾವುದೇ ಹಣವನ್ನ ಅವ್ರು ಹೋಗಿ ಅದರ ಅದನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಅವರಿಗೆ ಉದ್ಯೋಗಕ್ಕೆ ಹೆಲ್ಪ್ ಆಗ್ತದೆ. ಆ ಯುವ ನಿಧಿ ಪ್ಲಸ್ ಯೋಜನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮೊಂದಿಗೆ ಸರ್ ಇದ್ದಾರೆ. ಅವರು ಹೆಚ್ಚಿನ ಮಾಹಿತಿಯನ್ನು ತಮಗೆ ತಿಳಿಯಪಡಿಸ್ತಾರೆ ಅಂತೇಳಿ ಹೇಳ್ತಾ, ಆ ರೀತಿ ಅರ್ಜಿಯನ್ನ ಸಲ್ಲಿಸಿ ಯುವ ನಿಧಿಯಲ್ಲಿ ಏನಾದರೂ ಸಮಸ್ಯೆ ಇದ್ದು ಇನ್ನೂ ಕೂಡ ಹಣ ಬರದೇ ಇದ್ದವರಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನುವ ಹಾಗೆ ತಮ್ಮಲ್ಲಿ ಕೇಳಿಕೊಳ್ತಾ ನನ್ನ 2 ನುಡಿಗೆ ಪೂರ್ಣ ವಿರಾಮವನ್ನ ಇರಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಅಭಿನಂದನೆಗಳು. ಸರ್, ಈಗ ಹೇಳಿದ್ರು ಮಕ್ಕಳಿಗೆ ಉಚಿತ ಟ್ರೈನಿಂಗ್ ನೀಡ್ತೇವೆ ಅಂತ ಹೇಳಿ. ನಾವು ಇಲ್ಲಿ ಕಾರ್ಕಳ ತಾಲೂಕಿನಲ್ಲಿ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಕರ್ನಾಟಕ ಜರ್ಮನ್ ತಾಂತ್ರಿಕ ತರಬೇತಿ ಸಂಸ್ಥೆಯನ್ನು 2022ರಲ್ಲಿ ಸ್ಥಾಪಿಸಲಾಯಿತು. ನಾವು ಅಲ್ಲಿ ಯುವ ನಿಧಿ ಮಕ್ಕಳಿಗೆ ಮಾತ್ರ ಅಲ್ಲ, ಬೇರೆ ಮಕ್ಕಳಿಗೂ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಮೊದಲು CMKKY ಅಂತ ಯೋಜನೆ ಇತ್ತು, ಚೀಫ್ ಮಿನಿಸ್ಟರ್ಸ್ ಕೌಶಲ್ಯ ಕರ್ನಾಟಕ ಯೋಜನೆ, ಅದರ ಅಡಿಯಲ್ಲಿಯೂ ನಾವು ಫ್ರೀ ಟ್ರೈನಿಂಗ್ ಕೊಡ್ತಾ ಇದ್ವಿ. ಈಗ ಯುವ ನಿಧಿ ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ರೈನಿಂಗ್ ಕೊಟ್ಟು ನಾವು ಅವರಿಗೆ ಕೆಲಸವನ್ನು ತೆಗೆಸಿಕೊಡ್ತಾ ಇರುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಕಳೆದ ವರ್ಷ ನಾವು ಇಲ್ಲಿವರೆಗೆ ಯುವ ನಿಧಿ ಫಲಾನುಭವಿಗಳಿಗೆ 21 ವಿದ್ಯಾರ್ಥಿಗಳಿಗೆ ಯುವ ನಿಧಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾವು ತರಬೇತಿ ಕೊಟ್ಟು ಕೆಲಸಕ್ಕೆ ನಾವು ಕಳಿಸ್ತಾ ಇದ್ದೇವೆ ಅವರಿಗೆ. ನಮ್ಮಲ್ಲಿ ಈಗ ಆಲ್ರೆಡಿ 21 ಮಕ್ಕಳಿಗೆ ನಾವು ತರಬೇತಿ ಕೊಟ್ಟು 21 ಮಕ್ಕಳಿಗೆ ಕೆಲಸ ಆಗಿದೆ. ಯುವ ನಿಧಿಯಲ್ಲಿ ಅವರು ಎನ್ರೋಲ್ ಆದರೆ ಸಾಕು, ನಾವು ಅವರಿಗೆ ಉಚಿತ ಟ್ರೈನಿಂಗ್ ಕೊಡ್ಬೋದು. ತುಂಬ ಜನ ಇದ್ದಾರೆ ಇಲ್ಲಿ ಲೋಕಲ್ನವರು. ನಾವು ಹೇಳುವುದೇನೆಂದರೆ, ಮಕ್ಕಳನ್ನು ಯುವ ನಿಧಿಯಲ್ಲಿ ಎನ್ರೋಲ್ ಮಾಡಿ ಉಚಿತ ಟ್ರೈನಿಂಗ್ ನಾವು ಕೊಟ್ಟು ಅವರಿಗೆ ಕೆಲಸವನ್ನು ತೆಗೆಸಿಕೊಡ್ತೇವೆ. ಸರಾಸರಿಯಾಗಿ ಕೆಲಸಕ್ಕೆ ಸೇರುವ ಮಕ್ಕಳಿಗೆ 21,000 ವೇತನ ಬರ್ತಾ ಇದೆ ಪ್ರತಿ ತಿಂಗಳಿಗೆ ಅವರಿಗೆ. ಸೊ ನಾವು ಉನ್ನತ ಮಟ್ಟದ ಟ್ರೈನಿಂಗ್ ಕೊಟ್ಟು ಅವರಿಗೆ ಜಾಬ್ ತೆಗೆಸಿಕೊಡ್ತಾ ಇದ್ದೇವೆ. ನಮ್ಮ ಇನ್ನೂ ಏನಾದರೂ ಮಾಹಿತಿ ಬೇಕಿದ್ದಲ್ಲಿ ಯುವ ನಿಧಿ ಕೇಂದ್ರಕ್ಕೆ ಸಂಪರ್ಕಿಸಿದರೆ ನಾವು ಮಾಹಿತಿಯನ್ನು ನೀಡ್ತೇವೆ. ಧನ್ಯವಾದಗಳು ಸರ್.